ಯೋಹಾನನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯ 7ನೆಯ ವಾಕ್ಯ. ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟಗೆ ಕೂತುಕೊಂಡು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿ ತಿರುಗಿ ಬೊಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು. ಈ ವಾಕ್ಯದಲ್ಲಿ ಒಬ್ಬ ವ್ಯಭಿಚಾರಿಣಿಯಾಗಿದ್ದಂಥ ಸ್ತ್ರೀಯನ್ನು ಯೇಸುಕ್ರಿಸ್ತನ ಮುಂದೆ ತಂದು ನಿಲ್ಲಿಸಿದಾಗ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಕೆಲ ಫರಿಸಾಯರು, ಶಾಸ್ತ್ರಿಗಳು ಸೇರಿಕೊಂಡು ವ್ಯಭಿಚಾರಿಣಿಯಾಗಿದ್ದಂಥ ಒಬ್ಬ ಸ್ತ್ರೀಯನ್ನು ಹಿಡಿದುಕೊಂಡು ಬಂದು ಯೇಸುಕ್ರಿಸ್ತನ ಮುಂದೆ ನಿಲ್ಲಿಸಿ, ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು, ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಧರ್ಮಶಾಸ್ತ್ರವು ಅಪ್ಪಣೆ ಕೊಟ್ಟಿದೆ, ಈಕೆಯ ವಿಷಯವಾಗಿ ನೀನು ಏನು ಹೇಳುತ್ತೀಯ ಎಂಬುದಾಗಿ ಆತನ ಮೇಲೆ ಹೇಗಾದರೂ ತಪ್ಪರಿಸುವುದಕ್ಕೆ ಕಾರಣಗಳನ್ನು ಹುಡುಕುತ್ತಾ ಕುತಂತ್ರವಾಗಿ ಪ್ರಶ್ನಿಸುತ್ತಾ ಇದ್ದಾರೆ. ಆದರೆ ಯೇಸುಕ್ರಿಸ್ತನು ಅವರಿಗೆ ಏನು ಕೂಡ ಉತ್ತರ ಕೊಡದೆ ಮೌನವಾಗಿದ್ದರೂ ಕೂಡ ಅವರು ಬಿಡದೆ ಆತನನ್ನ ಕೇಳಿದ್ದರ ನಿಮಿತ್ತವಾಗಿ ಆತನು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಆ ಸಮಯದಲ್ಲಿ ಅಲ್ಲಿದ್ದಂಥ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ಕೂಡ ತಮ್ಮ ಹೃದಯದಲ್ಲಿ ಚುಚ್ಚಲ್ಪಟ್ಟವರಾಗಿ ತಾವು ಪಾಪಿಗಳೆಂಬುದನ್ನ ಅರಿತು ಆ ಸ್ಥಳದಿಂದ ಹಿಂತಿರುಗಿ ಹೋದರು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತದೆ. ಆದರೆ ಇಲ್ಲಿ ಗಮನಿಸುವಂತ ಸಮಯದಲ್ಲಿ ಬಂದಂತ ಫರಿಸಾಯರು ಹಾಗೆ ಆ ಶಾಸ್ತ್ರಿಗಳು ಮೊದಲನೆಯದಾಗಿ ಆ ಸ್ತ್ರೀಗೆ ದಂಡನೆಯನ್ನ ಕೊಡಬೇಕೆಂಬ ಉದ್ದೇಶದಿಂದ ಬಂದರು. ಎರಡನೆಯದಾಗಿ ಯೇಸುಕ್ರಿಸ್ತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಏನಾದರೂ ಕಾರಣ ಸಿಗಬಹುದೆಂಬುದಾಗಿ ಕುತಂತ್ರವನ್ನ ಮಾಡಿಕೊಂಡು ಬಂದರು. ಆದರೆ ಇದೆರಡೂ ಕೂಡ ಅವರಿಂದ ಸಾಧ್ಯವಾಗದೆ ಕೊನೆಗೆ ಅವರು ತಾವೇ ಪಾಪಿಗಳೆಂಬಂತ ಒಂದು ಅರಿವಿನಿಂದ, ಒಂದು ತಿಳುವಳಿಕೆಯಿಂದ ಮನಸ್ಸಾಕ್ಷಿ ಚುಚ್ಚಲ್ಪಟ್ಟವರಾಗಿ ಆ ಸ್ಥಳದಿಂದ ಹಿಂತಿರುಗಿ ಹೋಗುವಂತೆ ಯೇಸು ಕ್ರಿಸ್ತನು ಕಾರ್ಯಗಳನ್ನು ಮಾಡಿದನು. ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ನೀವು ಮಾಡಿದಂಥ ಕೆಲವೊಂದು ತಪ್ಪುಗಳ ನಿಮಿತ್ತವಾಗಿ, ಪಾಪಗಳ ನಿಮಿತ್ತವಾಗಿ, ನಿಮ್ಮಲ್ಲಿರುವಂಥ ಕೆಲವೊಂದು ಕೊರತೆಗಳ ನಿಮಿತ್ತವಾಗಿ ನಿಮ್ಮನ್ನು ದೂಷಿಸುವಂತೆ, ನಿಮ್ಮನ್ನು ಅಲ್ಪವಾಗಿ ಕೀಳಾಗಿ ನೋಡುವಂತೆ, ನಿಮ್ಮ ಮೇಲೆ ಕೆಲವೊಂದು ಕಷ್ಟಗಳು, ನಷ್ಟಗಳು ಬರುವಂತೆ ಅನೇಕರು ಕಾರ್ಯ ಮಾಡುತ್ತಾ ಇರಬಹುದು. ಆದರೆ ಅದೆಲ್ಲವೂ ಕೂಡ ಯೇಸುಕ್ರಿಸ್ತನ ಮುಂದೆ ಬಂದೆ ನಂತರ ಮುಂದುವರಿಯಬೇಕು. ಆದರೆ ಯೇಸುಕ್ರಿಸ್ತನು ಮಧ್ಯಸ್ಥಿಕನಾಗಿ ನಿಂತಿರುವುದರಿಂದ ಆತನು ಬರಬೇಕಾಗಿದ್ದಂಥ ದಂಡನೆಗಳನ್ನು ತಪ್ಪಿಸಿ ನಿಮ್ಮ ಜೀವಿತವನ್ನು ರಕ್ಷಿಸುವುದು ಮಾತ್ರವಲ್ಲ, ನಿಮ್ಮ ಜೀವಿತವನ್ನು ಆ ಕಷ್ಟದಲ್ಲಿಯೂ ಆ ಬಾಧೆಯಲ್ಲಿಯೂ ನೂಕಬೇಕೆಂಬುದಾಗಿ ಬಯಸಿದಂಥವರೇ ನಾಚಿಕೆಗೆಟ್ಟು ಹೋಗುವಂತೆ ಕಾರ್ಯಗಳನ್ನು ಮಾಡುತ್ತಾನೆ. ಆದರೆ ನೀವು ಮಾಡಬೇಕಾಗಿರುವುದು ಒಂದಿದೆ. ವಾಕ್ಯದಲ್ಲಿರುವ ಪ್ರಕಾರವಾಗಿ ದೋಷಗಳನ್ನು ಮರೆಮಾಡಿಕೊಳ್ಳುವವನಿಗೆ ಶುಭವಾಗದು, ಅದನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವವನು ಕರುಣೆ ಹೊಂದುವನು. ಆದ್ದರಿಂದ ದೇವರ ಮುಂದೆ ನೀವು ಮಾಡಿದಂಥ ತಪ್ಪುಗಳು, ನೀವು ಮಾಡಿದಂಥ ಪಾಪಗಳು, ಏನೇ ವಿಷಯಗಳಿದ್ದರೋ ಅದನ್ನು ತೆರೆದು ದೇವರ ಮುಂದೆ ಹೇಳಿ, ದೇವರೇ, ನಾನು ಈ ತಪ್ಪನ್ನ ಮಾಡಿದೆ, ಈ ಪಾಪಗಳನ್ನು ಮಾಡಿದೆ, ನನ್ನನ್ನು ಕ್ಷಮಿಸು, ಇನ್ನು ಮುಂದೆ ಅದನ್ನು ಮಾಡದಂತೆ ನನ್ನನ್ನು ಪರಿಶುದ್ಧಗೊಳಿಸು, ನಿನ್ನ ಒಂದು ಯೋಚನೆಯಿಂದ, ನಿನ್ನ ಪರಿಶುದ್ಧತೆಯಿಂದ ನನ್ನನ್ನು ತುಂಬಿಸು ಎಂಬುದಾಗಿ ನೀವು ಕೇಳುವುದಾದರೆ ದೇವರು ನಿಮ್ಮ ಮೇಲೆ ಬರಬೇಕಾಗಿದ್ದಂಥ ದಂಡನೆಗಳನ್ನು ತಪ್ಪಿಸಿ ತಾನು ಮಧ್ಯಸ್ಥಿಕನಾಗಿ ನಿಂತು ನಿಮ್ಮ ಅವಮಾನಗಳನ್ನು, ನಿಂದೆಗಳನ್ನು ನೀಗಿಸಿಬಿಟ್ಟು ವಿಶೇಷವಾದಂಥ ಮಾನ ಗೌರವಗಳಿಂದ ನಿಮ್ಮ ಜೀವಿತವೇ ಬದಲಾಗುವಂತೆ ಮುನ್ನಡೆಸುತ್ತಾನೆ. ಆದ್ದರಿಂದ ಈ ದಿವಸಗಳಲ್ಲಿ ಕರುಣೆಯುಳ್ಳಂಥ, ಕೃಪೆಯುಳ್ಳಂಥ ದೇವರಿಂದ ಕರುಣೆಯನ್ನ, ಕೃಪೆಯನ್ನ ಹೊಂದುವಂತೆ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಟ್ಟು ಆತನ ಕರಗಳಲ್ಲಿ ಸಮರ್ಪಿಸಿ ಪರಿಶುದ್ಧತೆಯ, ನೀತಿವಂತಿಕೆಯ, ನಂಬಿಕೆಯ, ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಕೆಲ ಶಾಸ್ತ್ರಿಗಳು, ಫರಿಸಾಯರು ಆ ವ್ಯಭಿಚಾರಿಣಿಯಾಗಿದ್ದಂಥ ಸ್ತ್ರೀಯ ಮೇಲೆ ತಪ್ಪನ್ನು ಹೊರಿಸಿ ಅವಳ ಮೇಲೆ ಅಪರಾಧಗಳನ್ನು ಹೊರಿಸಿ ಅವಳನ್ನು ಶಿಕ್ಷಿಸಬೇಕೆಂಬುದಾಗಿ ಆಗ್ರಹಿಸಿ, ಅದೇ ಸಮಯದಲ್ಲಿ ಅಪ್ಪ ಯೇಸು ಕ್ರಿಸ್ತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಏನಾದರೂ ಕಾರಣ ಸಿಗುತ್ತದೆ ಎಂಬುದಾಗಿ ಹುಡುಕುವಾಗ ನೀನಾದರೂ ಕರ್ತನೆ ಜ್ಞಾನದಿಂದ ಕಾರ್ಯಗಳನ್ನು ಮಾಡುತ್ತಾ ಅಲ್ಲಿ ಬಂದಂಥವರೇ ತಾವು ಪಾಪಿಗಳೆಂಬಂತ ತಿಳುವಳಿಕೆಯಿಂದ ಅಲ್ಲಿಂದ ಹೋಗುವಂತೆ ಕಾರ್ಯಗಳನ್ನು ಬದಲಾಯಿಸಿದ ಹಾಗೆ ಆ ಮಗಳಿಗೆ ಅಪ್ಪ ವಿಶೇಷವಂತ ದಯೆಯನ್ನ ತೋರಿಸಿ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂಬುದಾಗಿ ಅವಳ ಪಾಪಗಳನ್ನು ಕ್ಷಮಿಸಿ ಕಳುಹಿಸಿದ ಹಾಗೆ ಹೊಸ ಒಂದು ಜೀವನಕ್ಕೆ ಅಪ್ಪ ಕಾರಣವಾದಂಥ ರೀತಿಯಲ್ಲಿ ದಿವಸಗಳಲ್ಲಿ ನನ್ನನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ಅವರು ಯಾವ ಕಷ್ಟದಲ್ಲಿ ಕರ್ತನೆ, ಯಾವ ನಿಂದೆಗಳ ಮಧ್ಯದಲ್ಲಿ, ಯಾವ ಇಕ್ಕಟ್ಟುಗಳ ಮಧ್ಯದಲ್ಲಿ ಕರ್ತನೆ ತಾವು ಮಾಡಿದಂಥ
ಪಾಪಗಳು ತಪ್ಪುಗಳ ನಿಮಿತ್ತವಾಗಿ ಜನರ ಹೀಯಾಳಿಸುವಿಕೆಯಲ್ಲಿ ಜನರು ಅಲ್ಪವಾಗಿ ನೋಡುವಂಥ ಆ ಸಂಗತಿಗಳಲ್ಲಿ ಹಾದು ಹೋಗುತ್ತಾ ಇದ್ದರೂ ಯೇಸುವೆ ನೀನು ಕನಿಕರಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ನೀನು ಮಧ್ಯಸ್ಥಿಕನಾಗಿ ನಿಲ್ಲುವುದಾದರೆ ವಿಷಯಗಳು ಬದಲಾಗುತ್ತವೆ, ನಿಂದೆಗಳು ನೀಗುತ್ತವೆ ಅಪ್ಪ, ಅವಮಾನಗಳು ಬದಲಾಗುತ್ತವೆ. ನೀನು ಕರ್ತನೆ ಕರುಣಿಸುವುದಾದರೆ ಎಲ್ಲವೂ ಸಾಧ್ಯ ಕರ್ತನೆ. ನಿಂದಿಸುವವರ ಮುಂದೆ, ಪರಿಹಾಸ್ಯ ಮಾಡುವವರ ಮುಂದೆ ನಿನ್ನ ಮಕ್ಕಳು ಆಶಾಭಂಗ ಪಡದೇ ಇರುವಂತೆ ಅಪ್ಪ ನಿನ್ನ ಕೃಪೆಯಲ್ಲಿ ಮರೆಮಾಡಿ ನಡೆಸು. ಹೊಸ ಜೀವಿತವನ್ನು ಅನುಗ್ರಹಿಸು. ನಿನ್ನ ಮುಂದೆ ಅರಿಕೆ ಮಾಡಿ ಪ್ರಾರ್ಥಿಸ್ತಾ ಇರುವಂಥ ಒಬ್ಬೊಬ್ಬರ ಜೀವಿತದಲ್ಲೂ ನಿನ್ನ ಈ ಕಾರ್ಯಗಳು ನಡೆಯಲಿ ಕರ್ತನೆ. ಅವರ ಪಾಪಗಳನ್ನು ಕ್ಷಮಿಸಿ ಹೊಸ ಜೀವಿತವನ್ನು ಅನುಗ್ರಹಿಸು, ಹೊಸ ಬಲವನ್ನು ಅನುಗ್ರಹಿಸು, ಕೃಪೆಯನ್ನು ದಯಪಾಲಿಸಿ ಮಾನಿಸು ಅಪ್ಪ. ನಿನ್ನ ಅರ್ಥವಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.